ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನೋಡಿ ಫ್ರೆಂಡ್ಸ್, ಇವತ್ತು ನಾನು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ನುಗ್ಗೆ ಸೊಪ್ಪು ನಾನು ಮೊಳಕೆ ಹುಳಿಕಾಳು ಆಲ್ರೆಡಿ ಬೇಯಿಸ್ಕೊಂಬಿಟ್ಟಿದ್ದೀನಿ. ಅದನ್ನು ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್. ಒಂದು ವಿಷಲ್ ಕೂಗಿಸ್ಕೊಂಡಿರ್ತೀನಿ. ಇದು ನೀರಿಟ್ಟಿದ್ದೀನಿ. ಈಗ ಕೂಗಿಸಿರೋ ಮೊಳಕೆ ಹುಳಿಕಾಳು ಇದ್ರೊಳಗೆ ಹಾಕ್ತಿದ್ದೀನಿ ನಾನು. ಅದನ್ನು ಅದಕ್ಕೆ ಹಾಕಿ ಬೇಳೆನೂ ಹಾಕ್ತೀನಿ ಫ್ರೆಂಡ್ಸ್. ಸ್ವಲ್ಪ ನೋಡಿ, ಇಷ್ಟು ಬೇಳೆ ಹಾಕ್ತಾಯಿದ್ದೀನಿ. ಇದೆರಡು ಈಗ ಮೊಳಕೆ ಹುಳಿಕಾಳು ಬೆಂದಿದ್ದಾವೆ ಆಲ್ರೆಡಿ. ಬೇಳೆ ಒಂದು ಬೇಯಬೇಕು ಫ್ರೆಂಡ್ಸ್. ಬೇಳೆ ಬೆಂದ ತಕ್ಷಣ ನಾನು ಇವನ್ನ ಹಾಕ್ತೀನಿ, ಇನ್ನು ನುಗ್ಗೆ ಸೊಪ್ಪು ಇಡ್ತೀನಿ. ಅಂಗಡಿ ಬೇಳೆ ಅಲ್ಲ ಫ್ರೆಂಡ್ಸ್, ಬೇಗ ಬೇಯ್ತವೆ ಬೇಳೆ. ಫ್ರೆಂಡ್ಸ್ ನೋಡಿ, ಈಗ ಸ್ವಲ್ಪ ಬಾಡಿದೆ, ಬೆಂದಿದ್ದಾವೆ ಕಾಳು, ಏನು ಬೇಳೆ. ಈಗ ನುಗ್ಗೆ ಸೊಪ್ಪು ಇಡ್ತಾ ಇದ್ದೀನಿ. ನುಗ್ಗೆ ಸೊಪ್ಪಿಗೆ ನೀರು ಜಾಸ್ತಿ ಹಾಕ್ತೀನಿ ಫ್ರೆಂಡ್ಸ್. ನನಗೆ ಎಷ್ಟು ಬೇಕೋ ಅಷ್ಟಕ್ಕಷ್ಟೇ ಸಾಂಬಾರು. ಇದನ್ನು ನಾನು ಏನಾದರೂ ಕಟ್ಟು ತೆಗಿತೀನಿ. ಇದ್ದಿದ್ದು ನುಗ್ಗೆ ಸೊಪ್ಪಿನ ಕಟ್ಟು ಚೆಲ್ತೀನಿ. ಕಟ್ಟು ಜಾಸ್ತಿ ಇದ್ದರೆ ನೀರು ಜಾಸ್ತಿ ಹಾಕಿದ್ರೆ ಫ್ರೆಂಡ್ಸ್ ಮಧುರ ಆಗಲ್ಲ ಅಂತ ನಮ್ಮಮ್ಮ ಹೇಳ್ತಿದ್ರು. ಹಾಗಾಗಿ ನಾನು ನುಗ್ಗೆ ಸೊಪ್ಪಿಗೆ ಜಾಸ್ತಿ ನೀರು ಹಾಕ್ತೀನಿ. ಇದೇನಪ್ಪ ಇಷ್ಟೊಂದು ನೀರು ಇಟ್ಟಿದ್ದಾರೆ ಅಂದ್ಕೋಬೇಡ್ರಿ. ನುಗ್ಗೆ ಸೊಪ್ಪು ಜಾಸ್ತಿ ಇಡ್ತಿದ್ದೀನಲ್ವ, ಮಧುರ ಆಗುತ್ತೆ ಅಂದು ನೀರು ಜಾಸ್ತಿ ಇಟ್ಟಿದ್ದೀನಿ. ಫ್ರೆಂಡ್ಸ್ ನೋಡಿ, ಕರೆಂಟ್ ಹೋಗ್ಬಿಟ್ಟಿದೆ. ಸಾಂಬಾರು ಮಾಡುವಾಗ ಕರೆಕ್ಟಾಗಿ ಕರೆಂಟ್ ಹೋಗಿದೆ ಫ್ರೆಂಡ್ಸ್. ನೋಡಿ, ಏನೂ ಮಾಡೋಕ್ಕಾಗ್ತಿಲ್ಲ. ನಾನು ಕತ್ಲಾಗ್ಬಿಟ್ಟಿದೆ. ಸೊಪ್ಪು ಬೇಯ್ತಾ ಇದೆ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಸೊಪ್ಪು ಬೇಯ್ತಾ ಇದೆ. ಈಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ಒಂದು 10 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಫ್ರೆಂಡ್ಸ್, ಅಷ್ಟೇ, ಭಾಳ ಹಾಕಿಲ್ಲ ನಾನು. ನನಗೆ ಅಷ್ಟು ಬೇಕು, ನಮಗೆ ಖಾರಕ್ಕೆ ತಕ್ಕಾಗಿ ಅಷ್ಟು 10-12 ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಆ ಸಾಂಬಾರನ್ನ ನಾವು ಏನಿಲ್ಲ ಅಂದರೂ 4-5 ಜನ ಜಾಸ್ತಿನೇ ಊಟ ಮಾಡ್ತೀವಿ. ನಮ್ಮ ಮನೆಗೆ, ನಮ್ಮ ಯಜಮಾನ್ರಿಗೆ ಸ್ವಲ್ಪ ಸಾಂಬಾರು ಅಂದರೆ ಭಾಳ ಇಷ್ಟ. ಸೊಪ್ಪಿನ ಸಾರು ಅಂದರೆ ಅವ್ರು ಜಾಸ್ತಿನೇ ತಿಂತಾರೆ. ಹಂಗಾಗಿ ಸ್ವಲ್ಪ ಖಾರವಾಗಿ ಮಾಡ್ತೀನಿ ನಾನು. ಮೆಣಸಿನ್ಕಾಯಿ ಜಾಸ್ತಿ ಹಾಕಿರ್ತೀನಿ, ಹಸಿಮೆಣ್ಸಿನ್ಕಾಯಿನ. ಇಷ್ಟೊತ್ತು ಕರೆಂಟ್ ಹೋಗಿತ್ತು ಫ್ರೆಂಡ್ಸ್, ಹಾಗಾಗಿ ಈಗ ಕರೆಂಟ್ ಬಂತ. ಈಗ ಒಲೆ ಮುಂದೆ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಹಸಿಮೆಣ್ಸಿನ್ಕಾಯಿ ಏನು ಹಾಕಿದ್ದೀನಲ್ಲ ಅವನ್ನಷ್ಟೇ ತೆಗಿತಾ ಇದ್ದೀನಿ. ಅದು ಸಾಕು, ಇಷ್ಟು ಬೆಂದಿದೆ. ಅದಕ್ಕೆ ಬೆಂದಿದೆಯಲ್ಲ ಫ್ರೆಂಡ್ಸ್, ಸಾಕಿಷ್ಟು. ಕೆಲವೊಬ್ರು ಉರಿತಾರೆ ಫ್ರೆಂಡ್ಸ್. ನಾನು ಬೇಯಿಸ್ತೀನಿ. ಬೇಯಿಸಿದ್ದು ಸ್ವಲ್ಪ ರುಚಿ ಅನಿಸುತ್ತೆ ನನಗೆ, ಹಂಗಾಗಿ ನಾನು ಬೇಯಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಹಾಕ್ತಿದ್ದೀನಿ. ಇದು ಪಲ್ಯ ಅಂದರೆ ಕಾಳು ಬೇಯಿಸಿದ್ವಲ್ಲ, ಸೊಪ್ಪು ಕಾಳು, ಅದು. ಇವು ಕಾಳು ಮೆಣಸು, ಒಂದು 5-6 ಕಾಳು ಮೆಣಸು ಹಾಕಿರ್ತೀನಿ. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಜೀರಿಗೆ ಇಷ್ಟು ಹಾಕಿ ತೆಂಗಿನಕಾಯಿ ಹಾಕಿ ರುಬ್ತೀನಿ ಫ್ರೆಂಡ್ಸ್ ನಾನು.